ಹೇಗೊಂದು ಯೋಚನೆ ಬಂದಿದ್ಯಾ? ಎಷ್ಟೆಲ್ಲಾ ಪುಸ್ತಕಗಳನ್ನು ಓದಿದ್ರೂ ಹಲವಾರು ವಿಡಿಯೋಗಳನ್ನು ನೋಡಿದ್ರೂ ನಮ್ಮ ಜೀವನ ಯಾಕೆ ಇದ್ದಲ್ಲೇ ಇದೆ ಅಂತ ಜ್ಞಾನವನ್ನಂತೂ ಪಡಿತಾನೇ ಇರ್ತೀವಿ, ಆದ್ರೆ ಪ್ರಗತಿ ಮಾತ್ರ ಕಾಣ್ತಾ ಇರಲ್ಲ. ಏನಿದು ಸಮಸ್ಯೆ ಅಲ್ವಾ? ನೋಡಿ, ಇದು ತುಂಬ ಜನರಿಗೆ ಆಗೋ ಅನುಭವ. ಜ್ಞಾನ ಗಳಿಸೋಕೆ ಅಂತ ನಾವು ಸಾಕಷ್ಟು ಕಷ್ಟಪಡ್ತೀವಿ, ಆದ್ರೆ ಜೀವನ ಮಾತ್ರ ಒಂದಡಿ ಮುಂದಕ್ಕೆ ಹೋಗದ ಹಾಗೆ ಅಲ್ಲದೆ ನಿಂತುಬಿಟ್ಟಿರುತ್ತೆ. ನಮಗೆಲ್ಲ ಗೊತ್ತು ಅಂತ ಅನ್ಕೊಂಡ್ರೂ ನಿಜವಾದ ಬದಲಾವಣೆ ಮಾತ್ರ ಕಾಣೋದೇ ಇಲ್ಲ. ಹಾಗಿದ್ರೆ ಈ ಸಮಸ್ಯೆಗೆ ಉತ್ತರ ಎಲ್ಲಿದೆ? ಉತ್ತರ ಖಾಲಿ ಕಪ್ ತಂತ್ರ ಅನ್ನೋದ್ರಲ್ಲಿದೆ. ಇದು ಸುಮ್ನೆ ಒಂದು ಕಥೆ ಅಂತ ಅನ್ಕೋಬೇಡಿ, ನಮ್ಮ ಕಲಿಕೆಯ ದಾರಿಯನ್ನೇ ಪೂರ್ತಿಯಾಗಿ ಬದಲಾವಿಸೋ ಶಕ್ತಿಯಿರೋ ಒಂದು ಅದ್ಭುತ ಪಾಠ ಇದು. ಸರಿ, ಹಾಗಾದ್ರೆ ನಮ್ಮ ಮೊದಲ ಭಾಗಕ್ಕೆ ಹೋಗೋಣ. ಅಹಂಕಾರಿ ವಿದ್ವಾಂಸನ ಅನ್ವೇಷಣೆ ಅಂದ್ರೆ ಹೆಮ್ಮೆಯಿಂದ ಶುರುವಾದ ಒಂದು ಪ್ರಯಾಣದ ಕಥೆ ಇದು. ಬನ್ನಿ ಕೇಳೋಣ ಆ ಮಹಾನ್ ವಿದ್ವಾಂಸನ ಕಥೆಯನ್ನ. ಅವನ ಜ್ಞಾನಕ್ಕೆ ಮಿತಿನೇ ಇರ್ಲಿಲ್ಲ, ಅಪಾರವಾಗಿತ್ತು. ಆದ್ರೆ ಸಮಸ್ಯೆ ಏನಂದ್ರೆ ಜ್ಞಾನದ ಜೊತೆಜೊತೆಗೆ ಅಹಂಕಾರ ಕೂಡ ಬೆಟ್ಟದಷ್ಟು ಬೆಳೆದ್ಬಿಟ್ಟಿತ್ತು. ಈ ಜಗತ್ತಲ್ಲಿ ನನಗಿಂತ ಜಾಸ್ತಿ ತಿಳಿದವರು ಯಾರೂ ಇಲ್ಲ, ಇದು ಅವನ ಗಟ್ಟಿ ನಂಬಿಕೆ. ಹೇಗಿರುವಾಗ ಎಲ್ಲೋ ದೂರದ ಬೆಟ್ಟದ ಮೇಲೆ ಒಬ್ಬ ಜ್ಞಾನಿ ಝೆನ್ ಗುರು ಇದ್ದಾರೆ ಅಂತ ಅವನ ಕಿವಿಗೆ ಬಿತ್ತು. ಸರಿ, ಅವರನ್ನ ಭೇಟಿ ಮಾಡೋಣ ಅಂತ ಹೊರಟ. ಆದ್ರೆ ಅವನ ಉದ್ದೇಶ ಏನಾದ್ರೂ ಕಲಿಯೋದಾಗಿರ್ಲಿಲ್ಲ, ಬದಲಿಗೆ ತನ್ನ ಜ್ಞಾನವೇ ಶ್ರೇಷ್ಠ ಅಂತ ಆ ಗುರುವಿನ ಮುಂದೆ ಸಾಬೀತ್ ಮಾಡಬೇಕಿತ್ತು. ಗುರುವಿನ ಆಶ್ರಮಕ್ಕೆ ಹೋದವನೇ ತನ್ನ ಜ್ಞಾನ, ತನ್ನ ಸಾಧನೆಗಳ ಬಗ್ಗೆ ಒಂದೂ ಬಿಡದೆ ಮಾತಾಡೋಕ್ ಶುರು ಮಾಡ್ದ. ನಿರರ್ಗಳವಾಗಿ ಮಾತಾಡ್ತಾನೇ ಇದ್ದ. ಆದ್ರೆ ಆ ಝೆನ್ ಗುರು ಅವರು ಒಂದೇ ಒಂದು ಮಾತಾಡ್ಲಿಲ್ಲ, ಸಂಪೂರ್ಣ ಮೌನ. ತುಂಬಾನೇ ಶಾಂತವಾಗಿ ಅವನ ಮಾತುಗಳನ್ನ ಕೇಳ್ತಾನೇ ಇದ್ರು. ಆ ವಿದ್ವಾಂಸನ ಮಾತುಗಳೆಲ್ಲ ಮುಗಿದ ಮೇಲೆ ಗುರುಗಳು ಅಷ್ಟೇ ಶಾಂತವಾಗಿ ಹೇಳಿದ್ರು, ಬಾಳ ದೂರದಿಂದ ಬಂದಿದ್ದೀರಿ, ಮೊದಲು ಸ್ವಲ್ಪ ಚಹಾ ಕುಡಿಯೋಣ ಬನ್ನಿ. ನೋಡಿ, ಈ ಒಂದು ಸರಳ ಮಾತು ಇದೇ ಮುಂದೆ ಬರಬೋರ ದೊಡ್ಡ ಪಾಠಕ್ಕೆ ನಾಂದಿ ಹಾಡಿತ್ತು. ಸರಿ, ಈಗ ನಮ್ಮ ಎರಡನೇ ಭಾಗಕ್ಕೆ ಬರೋಣ. ಕಪ್ನಲ್ಲಿ ಅಡಗಿದ್ದ ಪಾಠ. ತುಂಬಿ ಹರಿಯೋ ಚಾಹೆಗೆ ತುಂಬಿ ತುಳುಕೋ ಮನಸ್ಸಿನ ಸಂಕೇತ ಅನ್ನೋದು ಇಲ್ಲೇ ಗೊತ್ತಾಗೋದು. ಕಥೆಯೊಂದು ಮಹತ್ವದ ತಿರುವು ಪಡೆಯೋದು ಇಲ್ಲೇ. ಆ ಝೆನ್ ಗುರು ವಿದ್ವಾಂಸನ ಮುಂದೆ ಒಂದು ಕಪ್ಪಿಟ್ಟು ಚಹಾ ಸುರಿಯೋಕೆ ಶುರು ಮಾಡ್ತಾರೆ. ಕಪ್ಪು ತುಂಬುತ್ತೆ, ಆದ್ರೂ ಅವರು ನಿಲ್ಸೋದೇ ಇಲ್ಲ. ಚಹಾ ಕಪ್ಪಿನಿಂದ ಉಕ್ಕಿ ಹರಿದು ಮೇಜಿನ ಮೇಲೆಲ್ಲ ಚೆಲ್ಲುತ್ತೆ, ಕೊನೆಗೆ ವಿದ್ವಾಂಸನ ಬಟ್ಟೆ ಮೇಲೂ ಬೀಳುತ್ತೆ. ಇದನ್ನ ನೋಡಿ ವಿದ್ವಾಂಸನಿಗೆ ಸಿಕ್ಕಾಪಟೆ ಸಿಟ್ಟು, ಗೊಂದಲ ಎರಡೂ ಶುರುವಾಗುತ್ತೆ. ಅವನು ಜೋರಾಗಿ ಕಿರಿಚ್ತಾನೆ, ನಿಲ್ಲಿಸಿ, ಏನ್ ಮಾಡ್ತಾ ಇದ್ದೀರಿ? ಕಪ್ ತುಂಬಿದೆ ಅಂತ ಕಾಣ್ತಾ ಇಲ್ವಾ ಅಂತ. ಗುರುವಿನ ಈ ವರ್ತನೆ ಅವನಿಗೊಂದು ಚೂರು ಅರ್ಥ ಆಗ್ಲಿಲ್ಲ. ಅವಾಗ ಝೆನ್ ಗುರು ಶಾಂತವಾಗಿ ಒಂದು ನಗು ಬೀರಿ ಹೇಳ್ತಾರೆ, ಈ ಕಪ್ ಇದೆಯಲ್ಲ, ಇದ್ರ ಹಾಗೇನೆ ನಿನ್ನ ಮನಸ್ಸು ಕೂಡ. ನಿನ್ನ ಹಳೆಯ ಯೋಚನೆಗಳು ನಿನ್ನ ಹೆಮ್ಮೆಯಿಂದ ಪೂರ್ತಿ ತುಂಬಿ ಹೋಗಿದೆ. ನಿನ್ನ ಕಪ್ ಖಾಲಿ ಮಾಡೋವರ್ಗೂ ನಾನ್ ನಿನಗೆ ಏನ್ ಹೇಳ್ಕೊಟ್ರೂ ಅದು ಹೀಗೆ ಹೊರಗೆ ಚೆಲ್ಲಿ ಹೋಗುತ್ತೆ ಅಷ್ಟೇ. ಆ ಕ್ಷಣಕ್ಕೆ ವಿದ್ವಾಂಸನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಸರಿ, ಹಾಗಾದ್ರೆ ನಮ್ಮ ಮೂರನೇ ಭಾಗಕ್ಕೆ ಹೋಗೋಣ. ಶೂನ್ಯತೆಯ ತಂತ್ರಗಾರಿಕೆ. ಅಂದ್ರೆ ಈ ಒಂದು ಸರಳ ಕಥೆಯಿಂದ ನಮ್ಮ ಜೀವನಕ್ಕೆ ಬೇಕಾದ ಪಾಠಗಳನ್ನ ಹೇಗೆ ಅಳವಡಿಸ್ಕೊಳ್ಳೋದು ಅಂತ ಈಗ ನೋಡೋಣ. ಹಾಗಿದ್ರೆ ಏನಿದು ಖಾಲಿ ಕಪ್ ತಂತ್ರ ಅಂದ್ರೆ? ಇದರ ಮೂಲತತ್ವ ತುಂಬಾನೇ ಸರಳ. ಯಾವುದೇ ಹೊಸ ಜ್ಞಾನವನ್ನಾಗ್ಲಿ, ಹೊಸ ದೃಷ್ಟಿಕೋನವನ್ನಾಗ್ಲಿ ನಾವು ಪ್ರಾಮಾಣಿಕವಾಗಿ ಸ್ವೀಕರಿಸಬೇಕು ಅಂದ್ರೆ ಮೊದಲು ನಮ್ಮ ಹಳೆ ನಂಬಿಕೆಗಳನ್ನ, ನಮ್ಮ ಅಹಂಕಾರವನ್ನ ಉದ್ದೇಶಪೂರ್ವಕವಾಗಿ ಪಕ್ಕಕ್ಕಿಟ್ಟು ಮನಸ್ಸನ್ನ ತೆರೆದುಕೊಳ್ಬೇಕು. ಈ ಎರಡು ಮನಸ್ಥಿತಿಗಳ ನಡುವಿನ ವ್ಯತ್ಯಾಸವನ್ನು ನೋಡಿ. ಒಂದು, ತುಂಬಿದ ಕಪ್ ಮನಸ್ಥಿತಿ. ಇವರು ಯಾವಾಗ್ಲೂ ನನಗೆಲ್ಲ ಗೊತ್ತು ಅನ್ನೋ ಅಹಂಕಾರದಲ್ಲಿರ್ತಾರೆ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ವಿರೋಧಿಸ್ತಾರೆ. ಇನ್ನೊಂದು ಕಡೆ ಖಾಲಿ ಕಪ್ ಮನಸ್ಥಿತಿ. ಇವರು ತುಂಬನೇ ನಮ್ರತೆಯಿಂದ ಇರ್ತಾರೆ, ತೆರೆದ ಮನಸ್ಸಿನಿಂದ ಬೇರೆಯವ್ರು ಹೇಳೋದನ್ನ ಕೇಳ್ತಾರೆ. ಈ ತಂತ್ರವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ 3 ಮುಖ್ಯ ಸ್ತಂಭಗಳಿವೆ. ಮೊದಲನೇದು, ಹಳೆಯದನ್ನ ಮರೆಯೋದು. ಅಂದ್ರೆ ಹೊಸ ಯೋಚನೆಗಳಿಗೆ ಜಾಗ ಮಾಡ್ಕೊಡ್ಬೇಕು ಅಂದ್ರೆ ನಮ್ಮ ಹಳೆಯ ನಂಬಿಕೆಗಳನ್ನ ಪ್ರಶ್ನೆ ಮಾಡೋ ಧೈರ್ಯ ಇರ್ಬೇಕು. ಎರಡನೇದು, ಕೇಳಿಸ್ಕೊಳ್ಳೋ ಕಲೆ. ಸುಮ್ನೆ ಉತ್ತರ ಕೊಡೋಕೆ ಅಂತ ಕೇಳೋದಲ್ಲ, ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋಕೆ ಅಂತ ಕೇಳ್ಬೇಕು. ಮತ್ತು ಮೂರನೇದು, ನಮ್ರತೆಯ ಶಕ್ತಿ. ನಮಗೆಲ್ಲ ಗೊತ್ತಿಲ್ಲ ಅಂತ ಒಪ್ಕೊಂಡಾಗ್ಲೇ ನಿಜವಾದ ಜ್ಞಾನ ಶುರುವಾಗೋದು. ಸರಿ, ನಾವೀಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ನಮ್ಮ ಕಪ್ ಖಾಲಿಯಾಗಿದೆಯಾ ಅನ್ನೋ ಪ್ರಶ್ನೆ. ಇಲ್ಲಿಯವರೆಗೆ ಕೇಳಿದ ಪಾಠವನ್ನ ನಮ್ಮ ಜೀವನಕ್ಕೆ ಅನ್ವಯಿಸಿ ನಮ್ಮನ್ನ ನಾವೇ ಒಂದ್ಸಾರಿ ಪ್ರಶ್ನೆ ಮಾಡ್ಕೊಳ್ಬೇಕಾದ ಸಮಯವಿದು. ನೋಡಿ, ನಿಜವಾದ ಬೆಳವಣಿಗೆ ಆಗಬೇಕು ಅಂದ್ರೆ ನಾವು ಹಿಂದೆ ಏನು ಸಾಧಿಸಿದ್ದೀವಿ ಅನ್ನೋ ಭಾರವನ್ನ ಕೆಳಗಿಳಿಸಬೇಕು. ಮತ್ತೆ ಒಂದು ಮಗುವಿನ ಹಾಗೆ ಕುತೂಹಲದಿಂದ ಕಲಿಯೋಕೆ ಸಿದ್ಧರಾಗ್ಬೇಕು. ಪ್ರತಿಯೊಂದು ಹೊಸ ಅನುಭವ ಕೂಡ ನಮಗೆ ಕಲೀಲಿಕ್ಕೆ ಸಿಕ್ಕೋ ಒಂದು ಅವಕಾಶ ಅಷ್ಟೇ.
ಹಾಗಾಗಿ ಮುಂದಿನ ಸಾರಿ ಹೊಸದೊಂದನ್ನು ಕಲಿಯೋ ಅವಕಾಶ ಸಿಕ್ಕಾಗ ನಮ್ಗೆ ನಾವೇ ಈ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳೋಣ, ನನ್ನ ಕಪ್ ಖಾಲಿಯಾಗಿದೆಯಾ? ಯಾಕಂದ್ರೆ ನಮ್ಮ ಕಪ್ ಖಾಲಿಯಾಗಿದ್ದಾಗ ಮಾತ್ರ ಜ್ಞಾನ ಅನ್ನೋ ಅಮೃತ ನಮ್ಮೊಳಗೆ ಹರಿದು ಬರಲು ಸಾಧ್ಯ, ಅಲ್ವಾ?